ಆಗ ನಾಗರಿಕರಿಗೂ ಕೂಡ ಪೆಟ್ಟಾಗಿದೆಯಂತೆ. ಅಂತೆಕಂತೆಗಳ ನಡುವೆ ಕ್ಲಾರಿಟಿ ತಗೊಳ್ಳೋಣ. ಆಪರೇಷನ್ ಸಿಂಧೂರಕ್ಕೆ ಸಚಿವ ಸಂತೋಷ್ ಲಾಡ್ ಜೈ ಅಂದಿದ್ದಾರೆ. ಆಪರೇಷನ್ ಸಿಂಧೂರ ಅತ್ಯಂತ ಹೆಮ್ಮೆಯ ವಿಚಾರ. ಸೇನೆಯ ಕೆಲಸಕ್ಕೆ ಇಲ್ಲಿಂದಲೇ ಒಂದು ಸ್ಪೆಷಲ್ ಸಲ್ಯೂಟ್ ಅನ್ನ ಹೇಳೋಣ ನಾವೆಲ್ಲರೂ ಕೂಡ. ಇನ್ನು ಮುಗಿಯಲ್ಲ, ಇದು ಮುಂದುವರಿಲಿ, ಉಗ್ರರ ಮಟ್ಟ ಹಾಕುವಂತಹ ಕೆಲಸ ಹಿಂಗೆ ಮುಂದುವರಿಲಿ ಅನ್ನುವಂತಹ ಮಾತನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್. ಎಸ್, ಅವರ ವಿಚಾರ ಅಂತ ತಗೊಂಡಾಗ ಸಚಿವರು ಪಹಲ್ಗಾಮ್ನಲ್ಲಿ ನರಮೇಧ ಆದಾಗ ನಮ್ಮವ್ರನ್ನ ಸೇಫಾಗಿ ಕರ್ಕೊಂಡು ಬಂದಿದ್ದು ಇದೇ ಸಚಿವರು. ಇವ್ರನ್ನೇ ಅಲರ್ಟ್ ಮಾಡಿದ್ರು, ಕರ್ಕೊಂಡ್ ಬಂದಿದ್ರು. ಆಪರೇಷನ್ ಸಿಂಧೂರ ಏನಾಗಿದೆ ಭಾಳ ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತೊಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನು ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡೋಕ್ಕೆ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ಥರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂಥದ್ದು ಆಗಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕೊಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವುದು ಹೆಚ್ಚು ಬೆಳೆಸಿ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ. ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ನವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ನಾನೇ ಹೇಳ್ತಾ ಇದ್ದೆ, ಇನ್ನು ಮನೆ ನುಗ್ಗಿ ಹೋಗಿ ಹೊಡಿಬೇಕು ಇವರಿಗೆ. ಇನ್ನು ಮುಂದುಗಡೆ ಭಾರತ ದೇಶದ ಕಡೆ ಈ ರೀತಿ ಯೋಚನೆ ಮಾಡಲಿಕ್ಕೂ ಅವರಿಗೆ ಅವಕಾಶ ಸಿಗಬಾರ್ದು ಅಂತ ಒಂದು ಭಯ ಆಗಬೇಕಂತ ನನ್ನ ಅಭಿಪ್ರಾಯ. ಆಪರೇಷನ್ ಸಿಂಧೂರ ಏನಾಗಿದೆ ಭಾಳ ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ವಿಶೇಷವಾಗಿ ಏರ್ಫೋರ್ಸು, ನಮ್ಮ ಆರ್ಮಿಯವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕ ಓಕೆ, ಸಚಿವ ಸಂತೋಷ್ ಲಾಡ್ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಮ್ಮ ಯೋಧರಿಗೆ ಇಲ್ಲಿ ನಿಂತ್ಕೊಂಡೆ ಒಂದು ಸ್ಪೆಷಲ್ ಸಲ್ಯೂಟ್ ಅನ್ನ ಹೇಳೋಣ. ಇದಿಷ್ಟಕ್ಕೆ ನಿಲ್ಬಾರ್ದು, ಇದು ಅವ್ರ ಮನೆಗೆ ಹೋಗಿ ನುಗ್ಗೋಡಿಯುವಂತಹ ಕೆಲಸಗಳಾಗಬೇಕು. ಎಸ್, ಜನಸಾಮಾನ್ಯರಿಗಿರುವಂತಹ ರೀತಿಯಲ್ಲೇ ಆಕ್ರೋಶವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಅಗೇನ್ ಇದು ಮುಂದುವರಿಲಿ ಅಂತಲೇ ನಾನು ಕೂಡ ಆಶಯ ಪಡ್ತೀನಿ. ಅಂದರೆ ಅವ್ರನ್ನ ಅಲ್ಲೇ ಮಟ್ಟ ಹಾಕಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವ್ರನ್ನ ಗಮನಿಸಿದಾಗ ನಾನು ಮುಂಚೆ ಹೇಳಿದ್ನಲ್ಲ, ಪಹಲ್ಗಾಮ್ನಲ್ಲಿ ನರಮೇಧ ಆದಾಗ ನಮ್ಮವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದರು ಒಂದು ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು. ಆಮೇಲೆ ಇಬ್ಬರನ್ನ, ನಮ್ಮ ರಾಜ್ಯದ ಇಬ್ಬರನ್ನ ಕಳ್ಕೊಂಡ್ವಿ. ಅವ್ರನ್ನೂ ಕೂಡ ಗುರುತಿಸಿ ಅವ್ರನ್ನೂ ಮನೆಗೆ ಸೇರಿಸುವಂತಹ ಕೆಲಸವನ್ನು ಸಚಿವ ಸಂತೋಷ್ ಲಾಡ್ ಅವರು ಒಂದು ಸ್ಪೆಷಲ್ ಆಗಿ ಕರ್ಕೊಂಡು ಬಂದರು. ಹೋಗಿ ಆ ಬೆನ್ನಲ್ಲೇ ಅವ್ರನ್ನ ಕೇಳಿದಾಗ ಎಸ್, ನಾವೆಲ್ಲರೂ ಕೂಡ ಸ್ಪೆಷಲ್ ಸಲ್ಯೂಟ್ ಹೇಳೋಣ ಇಲ್ಲಿಂದಲೇ ನಮ್ಮ ಯೋಧರಿಗೆ ಅಂತ ಹೇಳಿದ್ದಾರೆ. ಮುಂದುವರಿಯುತ್ತಾ ಇದು ಈ ರೀತಿ ಅಟ್ಯಾಕ್ಗಳು ನೋಡೋಣ. ಮಗದೊಂದು ಕಡೆ ಈಗ ಕುತೂಹಲ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು, ನಮ್ಮ ಈ ಏಟಿಗೆ ಪ್ರತಿ ಏಟನ್ನ ಕೊಡುತ್ತಾ ಪಾಕಿಸ್ತಾನ? ಹೌದು ಅನ್ನೋದಾದ್ರೆ ಹೇಗಿರುತ್ತೆ? ಯಾಕಂದ್ರೆ ಹೊಡೆಸ್ಕೊಂಡು ಸುಮ್ಮನೆ ಇರಲ್ಲ ನಾವು. ಈಗ ನಮ್ಮ ಆಕ್ರೋಶದಲ್ಲಿ ಹೇಳ್ಬೋದು ಅವ್ರ ಕೈಲಿ ಏನೂ ಆಗಲ್ಲ ಹಂಗೆ ಹಿಂಗೆ ಅಂತ. ಅವ್ರ ಹತ್ರವೂ ಕೂಡ ಶಸ್ತ್ರಾಸ್ತ್ರಗಳಿರುತ್ತೆ, ಅವ್ರಿಗೂ ಕೂಡ ಕೆಲವೊಂದು ದೇಶಗಳು ಸಪೋರ್ಟ್ ಮಾಡ್ತಾ ಇರುತ್ತೆ. ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ನಂಬರ್ಸಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ಸೇನೆಯಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ಹಂಗಂತ ಅವ್ರೇನು ಝೀರೋ ಅಲ್ಲ. ಅವರ ಬತ್ತಳಿಕೆಯಲ್ಲೂ ಕೆಲವೊಂದು ಅಸ್ತ್ರಗಳಿರುತ್ತೆ ಪ್ರಯೋಗ ಮಾಡೋಕ್ಕೆ. ಬಟ್ ಅದನ್ನು ಹೇಗೆ ಪ್ರಯೋಗ ಮಾಡ್ತಾರೆ, ಯಾವುದ್ರ ಮೇಲೆ ಪ್ರಯೋಗ ಮಾಡ್ತಾರೆ ಅನ್ನುವಂತಹ ಎಚ್ಚರಿಕೆಯಿಂದ ಕಾಯುವ ಕೆಲಸಗಳು ಆರ್ಮಿಯಿಂದ ಆಗ್ತಾ ಇದೆ. ಈಗ ಆಗಲೇಬೇಕು, ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ. ನಾಳೆ ಸರ್ವಪಕ್ಷಗಳ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ನಾಳೆ ಸರ್ವಪಕ್ಷ ಸಭೆ, ಆಪರೇಷನ್ ಸಿಂಧೂರದ ಬಳಿಕ ಕರೀತಾ ಇರುವಂತಹ ಸರ್ವಪಕ್ಷ ಸಭೆ ಬಿಫೋರ್ ಒಂದು ಕರೆದಿದ್ರಲ್ವಾ, ಇದಾಗೋಕ್ಕಿಂತ ಮುಂಚೆ ನಾಳೆ ಬೆಳಗ್ಗೆ 11 ಗಂಟೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಂದರೆ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ಎಲ್ಲ ಪಾರ್ಟಿಗಳು ಬನ್ನಿ ಅಂತ ಕರೆದಿದ್ದಾರೆ. ನೋಡಿ, ಇದೆಲ್ಲದಕ್ಕಿಂತ ಮುಂಚೆಯೂ ಸರ್ವಪಕ್ಷಗಳ ಸಭೆ ಕರೆದ್ರು. ಯಾವಾಗ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಆಗ ಕರೆದಿದ್ರು. ಆಗ ಎಲ್ಲರೂ ಕೂಡ ನೀವೇನೇ ನಿರ್ಧಾರ ತಗೊಳ್ಳಿ ನಾವು ಅದಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ರು. ಈಗ ಆಕ್ಷನ್ ತಗೊಂಡಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಾಗ ಮತ್ತೆ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಎಲ್ಲರೂ ಕೂಡ ಭೇಟಿ ಸಿಗ್ತಾರೆ ಇಲ್ಲಿ. ಈಗಲೂ ಕೂಡ ಒಕ್ಕರ್ಲಿನಿಂದ ಎಲ್ಲರೂ ಹೇಳ್ಬೇಕಾಗಿರೋದು ಏನ್ ಹೇಳಿ, ಸೈನಿಕರ ಪರವಾಗಿ ನಾವಿದ್ದೀವಿ, ನೀವೇನೇ ಡಿಸಿಷನ್ ತಗೊಳ್ಳಿ ನಾವು ನಿಮ್ಮ ಸಪೋರ್ಟಿಗೆ ನಿಂತ್ಕೊಳ್ತೀವಿ ಅಂತ ಹೇಳಲೇಬೇಕು. ಅದು ನಿಜವಾದ ದೇಶಭಕ್ತಿ. ಈಗ ಅವನು ಇವನು ಅಂತ ಕೊಂಕು ತೆಗೆದ್ರೆ ಅಲ್ಲಿ ಯಾರೋ ಒಬ್ಬ ಮುಟ್ಟಾಳ ಹೇಳ್ತಾ ಇದ್ನಲ್ಲ, ಫೈಟರ್ ಜೆಟ್ ಅಥವಾ ರಫೇಲ್ ಅಂತ ಪ್ಲಾಸ್ಟಿಕ್ ಆಟ ಸಾಮಾನಿಗೆ ಬರೆದಿಟ್ಟು ಲಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿದ್ನಲ್ಲ, ಅಂತಹ ಕೆಲಸಗಳಾಗಬಾರ್ದು.
ಇಡೀ ದೇಶ ನಿಮ್ಮ ಜೊತೆಗೆ ನಿಂತಿದ್ದೀವಿ ಅಂತ, ಸೇನೆಯ ಪರವಾಗಿ ನಿಂತಿದ್ದೀವಿ ಅಂತ ಹೇಳುವ ಕೆಲಸಗಳು ಅಗೇನ್ ಆಗಬೇಕು. ನೋಡೋಣ, ನಾಳೆ ಬೆಳಗ್ಗೆ 11 ಗಂಟೆಗೆ ಕರೆದಿದ್ದಾರೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಆ್ಯಂಡ್ ಇವತ್ತು 1-to-1 ಮೀಟಿಂಗ್ಗಳು ಬಹಳ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಬಹಳ ಗಮನಿಸಬೇಕಾಗಿರೋ ವಿಚಾರ. ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡಿದ್ದೀವಿ, ಬಟ್ ನಾವು ಕೊಟ್ಟಿರೋ ಐಟಿಗೆ ಅವರು ಪ್ರತಿ ಐಟು ಕೊಡ್ತಾರೆ, ನಿರೀಕ್ಷೆ ಇದೆ. ಹೇಗೆ ಕೊಡ್ತಾರೆ, ಯಾವುದ್ರ ಮೇಲೆ ಕೊಡ್ತಾರೆ? ನಾವು ಗುರಿಯಾಗಿಸಿದ್ದು ಯಾವುದನ್ನ ಹೇಳಿ? ಟೆರರಿಸಂ ವಿರುದ್ಧ, ಟೆರರಿಸ್ಟ್ಗಳ ವಿರುದ್ಧ. ನಾವು ಯಾರನ್ನೂ ಸಾಕಿಲ್ವಲ್ಲ. ಈಗ ಈ ಅವ್ರು ಕೊಡುವಂತಹ ದಾಳಿಯಲ್ಲಿ ಅಥವಾ ಮಾಡೋ ಅಟ್ಯಾಕ್ನಲ್ಲಿ ಒಬ್ಬನೇ ಒಬ್ಬ ನಾಗರಿಕ ಸತ್ರೆ ಅವರು ಬರೀ ಭಾರತಕ್ಕೆ ಮಾತ್ರ ಉತ್ತರ ಕೊಡಬೇಕಾಗಿಲ್ಲ, ಅಂತಾರಾಷ್ಟ್ರೀಯ ಎಲ್ಲ ದೇಶಗಳಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ರೀ ಪಾಕಿಸ್ತಾನಕ್ಕೀಗ. ನಾವು ಗುರಿ ಹಾಕ್ಸಿದ್ದು ಟೆರರಿಸಂ ವಿರುದ್ಧ. ನಾವು ಯಾರನ್ನೂ ಸಾಕಿಲ್ವಲ್ಲ ಅವ್ರು ಬಂದು ಹೊಡಿಯೋಕ್ಕೆ. ಹೊಡೆದ್ರೆ ಏನು ಮಾಡ್ತಾರೆ? ಒಂದು ನಾಗರಿಕರನ್ನ ಗುರಿಯಾಗಿಸ್ಬೇಕು ಅಥವಾ